ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ನಮಗೆ ವೈಟಿಸ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಅವರು ವೀಡಿಯೋ ನೋಡ್ತಾರೆ, ಮಾಡ್ಕೊಳ್ದೆ ಇರೋದು ನೋಡ್ತಾರೆ ಅಂತ ಹೇಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡಿ ಬ್ಲಾಗ್ ಹೇಗಿತ್ತು ಅಂತ ಹೇಳಿ. ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀನಿ, ಬಿಕಾಸ್ ಇವತ್ತು ಊರಿಗೆ ಹೋಗಬೇಕು. ಊರಿಗೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸಗಳಿದೆ, ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು. ಏನಾದ್ರೂ ಊರಿಗೆ ಹೋಗಬೇಕು ಅಂತ ಅಂದರೆ ನಿದ್ದೆನೇ ಬರೋಲ್ಲಪ್ಪ ನನಗಂತೂ. ಎಷ್ಟೊತ್ತಿಗೆ ಊರಿಗೆ ಹೋಗ್ತೀನಿ ಅಂತಲೇ ಕಾಯ್ತಾ ಇರ್ತೀನಿ. ಸೊ ಅಮ್ಮನೂ ಕೂಡ ಇದ್ದರು, ಅಮ್ಮ ಊರಿಗೆ ಹೋಗಿದ್ದಾರೆ, ಅವರು ಕೂಡ ಹಿಂದಿನ ದಿನವೇ ಹೋದರು. ನಾನು ಸೋಮವಾರ ಬೆಳಗ್ಗೆ ಇದ್ದು 1 ವೀಕ್ ಆಯಿತು ನಾನು ಟೌನಿಗೆ ಬಂದು, ಇಲ್ಲಿಗೆ ಬಂದು. ಸೊ ಊರಲ್ಲಿ ಮನೆಯನ್ನೆಲ್ಲ ಒರೆಸಿಲ್ಲ, ದೇವ್ರ ದೀಪ ಹಚ್ಚಿಲ್ಲ, ಏನಿಲ್ಲ. ಗಂಡಸ್ರುಗಳಿಗೆ ನಾವು ಎಷ್ಟೇ ಹೇಳಿದ್ರು ಅವ್ರು ಏನು ಮಾಡಬೇಕು ಅದನ್ನೇ ಅಲ್ವಾ ಮಾಡೋದು. ಸೊ ಅದಕ್ಕೇ ಇವತ್ತು ಹೋಗೋಣ ಅಂತ ಹೇಳಿ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡೋಣ. ಹಾಗೆ ಮಗನಿಗೆ ಇವತ್ತು ತರಕಾರಿ ಗೊಜ್ಜು ಮಾಡಿ ರೊಟ್ಟಿ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಂಡಿದ್ದೆ. ಬಟ್ ಲೇಟ್ ಆಗಿಬಿಡುತ್ತೆ. ಸೊ ಅದೆಲ್ಲ ರಿಸ್ಕು. ಹಾಗೆ ಊರಿಗೂ ಕೂಡ ನಾನು ಮಾಡ್ಕೊಂಡು ತೊಗೊಂಡು ಹೋಗಬೇಕು. ಅದಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ಚಿಲ್ಕವರೆಕಾಳು ಹಾಕಿಬಿಟ್ಟು ಪಲಾವ್ ಮಾಡೋಣ ಅಂತ ಹೇಳಿ. ಮೆಂತ್ಯ ಸೊಪ್ಪಿತ್ತು, ಎರಡನ್ನೂ ಹಾಕಿ ಪಲಾವ್ ಮಾಡಿದ್ರೆ ನಮ್ಮ ಮನೆಯವ್ರಿಗಂತೂ ಮೆಂತ್ಯ ಸೊಪ್ಪಿನ ಪಲಾವ್ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಇವತ್ತು ಮಾಡ್ಕೊಂಡು ಹೋಗೋಣ ಅಂತ. ಸ್ವಲ್ಪ ದೊಡ್ಡ ಕುಕ್ಕರ್ ತೊಗೋಬೇಕು, ಬಿಕಾಸ್ ಬರೀ 3 ಲೀಟ್ರ್ ಕುಕ್ಕರಲ್ಲಿ ಕಾಳು ಮತ್ತು ಚಿಲ್ಕವರೆಕಾಳು ಹಾಗೆಯೇ ಸೊಪ್ಪೆಲ್ಲ ಹಾಕಿರ್ತೀವಿ ಅಲ್ವ, ಮಸಾಲೆನೇ ಕಾಲು ಭಾಗ ತುಂಬೋಗಿರುತ್ತೆ. 1.5 ಗ್ಲಾಸಷ್ಟು ಹಾಕ್ಕೊಂಡು ಹೋಗಿದ್ದೆ. ಸದ್ಯಕ್ಕೆ ಅಷ್ಟೇ ಸಾಕಾಯಿತು. ನಾನು ಕೂಡ ಜಾಸ್ತಿ ರೈಸ್ ಐಟಮ್ ಬೆಳಗ್ಗೆ ಹೊತ್ತು ಏನೇ ಚೆನ್ನಾಗಿದ್ರೂ ಕೂಡ ಬೆಳಗ್ಗೆ ಹೊತ್ತು ರೈಸ್ ಐಟಮ್ ತಿನ್ನೋದು ತುಂಬಾ ಕಡಿಮೆ. ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಹಾಗೆ ಅಲ್ಲಿ ಇನ್ನೊಬ್ಬರು ಲೇಬರ್ ಕೂಡ ಇದ್ದರು. ಏನು ಮಾಡೋದಕ್ಕಾಗುತ್ತೆ, ಸದ್ಯಕ್ಕೆ ಚಿಕ್ಕ ಕುಕ್ಕರ್ ನಮ್ಮ ಮನೆಯವರು ಅದನ್ನೇ ಹೇಳ್ತಾಯಿದ್ರು, ಸ್ವಲ್ಪ ದೊಡ್ಡ ಕುಕ್ಕರ್ ತಗೋ ಅಂತ ಹೇಳಿ. ಯಾಕಂದರೆ ಜನ ಇದ್ದಾಗ, ಅಂದರೆ ನಾವಿಬ್ಬರೇ ಇದ್ದಾಗ ಗೊತ್ತಾಗೋದಿಲ್ಲ. ಅದೇ ಜನ ಬಂದಾಗ ನಾವು ಟೌನಲ್ಲಿ ಇಲ್ಲಿ ಅಕ್ಕಪಕ್ಕದವ್ರನ್ನೆಲ್ಲ ಕೇಳೋದಕ್ಕಾಗಲ್ಲ, ಅದು ನಮಗೆ ಇಷ್ಟವೂ ಆಗಲ್ಲ. ನಾವು ಹಳ್ಳಿಲೇ ಆ ರೀತಿ ಕೇಳೋದಿಲ್ಲ, ಇನ್ನು ಟೌನಲ್ಲಿ ಕೇಳ್ತೀವ. ಸೊ ಓಕೆ, ಇನ್ನೇನು ಮಾಡೋದು, ಇರೋಷ್ಟು ಅಲ್ಲಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಹಾಗೆ ಹಿಂದಿನ ದಿನವೇ ನಾನು ಸಾಂಬಾರೆಲ್ಲ ಮಾಡಿಟ್ಕೊಂಡಿದ್ದೆ. ಇವತ್ತು ಊರಿಗೆ ಹೋಗಬೇಕು ಅಂತ ಗೊತ್ತಿದ್ಮೇಲೆ ಭಾನುವಾರ ನನ್ನ ಮಗನೂ ಕೂಡ ಓದ್ಕೊತಾ ಇದ್ದ. ಸೊ ಓಕೆ ಅಂತ ಹೇಳಿಬಿಟ್ಟು ಓದ್ತಿರ್ಬೇಕಾದ್ರೆ ನನಗೆ ಟಿ ವಿ ಹಾಕೊಳ್ಳೋದಕ್ಕೆ ಬಿಡೋಲ್ಲ. ಇನ್ನು ಮಕ್ಳುಗಳಿಗೆ ಕಾನ್ಸಂಟ್ರೇಷನ್ ಬರೋಲ್ಲ. ನಾವು ಟಿ ವಿ ಹಾಕೊಂಡು ಟಿ ವಿ ನೋಡ್ತಾ ಇದ್ದರೆ ಅಥವಾ ಮೊಬೈಲ್ ನೋಡ್ತಾ ಇದ್ದರೆ ಓಕೆ ಅಂತ ಹೇಳ್ಬಿಟ್ಟು ನಾನು ಅಡುಗೆನೆಲ್ಲ ಮಾಡಿಕೊಂಡೆ. ಸೊಪ್ಪು ಬೇಳೆ ಹಾಕಿ, ಏನೋ ಗೊತ್ತಿಲ್ಲ, ಡೋಲ್ ಬಾರಿಸ್ತಾ ಇದ್ದಾರೆ. ಈ ಥರ ವಾಯ್ಸ್ ಓವರೇ ಕೊಡಬೇಕು ಅಂತ ಅಂದಾಗ ಯಾರಾದರೂ ಏನಾದ್ರೂ ಮಾಡ್ತಾರೆ. ಸೊ ಓಕೆ, ಇನ್ನೇನು ಮಾಡೋದಕ್ಕಾಗಲ್ಲ. ಟೌನಲ್ಲಿ ಇದೆಲ್ಲ ಕಾಮನ್ನು. ಕೆಲವೊಂದು ಸರಿ ಏನೂ ಇರಲ್ಲ, ಸೈಲೆಂಟಾಗಿರುತ್ತೆ. ಇನ್ನು ಕೆಲವೊಂದು ಟೈಮಲ್ಲಿ ಈ ಥರ ಎಲ್ಲ ಸೌಂಡ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಬಾಗಿಲಿಗೆ ನೀರು ಹಾಕಿ ಇಲ್ಲೂ ಕೂಡ ರಂಗೋಲಿ ಎಲ್ಲ ಬಿಟ್ಟು ಎಲ್ಲನೂ ಕೆಲಸಗಳನ್ನ ಮಾಡಬೇಕು. ಯಾಕಂದರೆ ಗ್ರೌಂಡ್ ಫ್ಲೋರಲ್ಲೇ ಇರೋದ್ರಿಂದ ಇಟ್ಸ್ ಎ ಕಾಮನ್ ಇದು. ಎಲ್ಲನೂ ತೊಳೆದು ನೀಟಾಗಿ, ಇವತ್ತು ಸೋಮವಾರ ಆಗಿರೋದ್ರಿಂದ ಇಲ್ಲೂ ಕೂಡ ದೀಪ ಹಚ್ಚಿ ಹೋಗಲ್ಲ ಇವಾಗ. ಬಿಕಾಸ್ ನಾನು ಊರಿಗೆ ಹೋಗಿ ಅಲ್ಲೆಲ್ಲ ಕೆಲಸಗಳನ್ನ ಮಾಡಿ ಮತ್ತೆ ಸ್ವೆಟ್ ಆಗ್ತೀನಿ, ಮತ್ತು ನನಗೆ ಆ ಫ್ರೆಶ್ನೆಸ್ ಇರೋಲ್ಲ. ಅಲ್ಲೂ ದೀಪ ಹಚ್ಚೋದಕ್ಕೆ ಮೂಡ್ ಬರೋಲ್ಲ. ಅದಕ್ಕೋಸ್ಕರ ನಾನು ದೀಪ ಏನು ಹಚ್ಚಲ್ಲ. ಇಲ್ಲಿ ನಾನು ಯಾವುದೇ ರೀತಿ ಕಳಸ ಅದು ಇದು ಏನೂ ಕೂರಿಸಲ್ಲ. ಬಿಕಾಸ್ ನಾನು ಹೇಳ್ತಾರಲ್ವ, ಒಂದು ಮನೆ ಎಲ್ಲೇ ಆಗಲಿ, ಅದು ಹಳ್ಳಿ ಮನೆಯೇ ಆಗಲಿ ಅಥವಾ ಬಾಡಿಗೆ ಮನೆಗೆ ಬಂದಾಗಲಿ, ಸೊ ಯಾವುದಾದ್ರೂ ಒಂದು ಮನೆಯಲ್ಲಿ ಮಾತ್ರ ನಾವು ಕಳಸ ಕೂಡಿಸಿ ಪೂಜೆ ಮಾಡಬೇಕು. 2 ಕಳಸನ ನಾನು ಕೂಡಿಸಲ್ಲ. ಸೊ ನನಗದು ಇಷ್ಟವೂ ಆಗಲ್ಲ. ಯಾವಾಗಲೂ ಕೂಡ ನಾವು ಊರಲ್ಲೇ ಜಾಸ್ತಿ ಹಬ್ಬ ಅದು ಇದು ಎಲ್ಲ ಮಾಡೋದು. ಇಲ್ಲಿ ಏನೂ ಇಲ್ಲ, ಜಸ್ಟು ಮಗನ ಓದಿಸೋದು ಬಂದಿರೋದು ಅಷ್ಟೇ. ಅದಕ್ಕೋಸ್ಕರ ನಾನು ಇಲ್ಲಿ ಯಾವುದೇ ಕಳಸಗಳನ್ನ ಕೂಡಿಸಲ್ಲ. ಊರಲ್ಲೇ ಕಳಸ ಇದೆ, ಅಲ್ಲೇ ವಾರಕ್ಕೊಂದ್ಸರಿ ಹೋಗಿ ಪೂಜೆ ಮಾಡ್ಕೊಂಡು ಬರೋದ್ರಿಂದ. ಹಾಗೆ ನಮ್ಮ ಮನೆಯವರು ಕೂಡ ಅವಾಗವಾಗ ಪೂಜೆ ಮಾಡ್ಕೊತಿರ್ತಾರೆ. ಸೊ ಇನ್ನು ಹಬ್ಬ ಹುಣ್ಣಿಮೆನೆಲ್ಲ ಆಲ್ಮೋಸ್ಟ್ ಅಲ್ಲೇ ಮಾಡ್ಕೊತೀನಿ. ಇಲ್ಲಿ ಯಾವುದೇ ರೀತಿಯಲ್ಲೂ ನಾನು ಏನೂ ನಡೆಸ್ಕೊಂಡು ಹೋಗಲ್ಲ. ನಮ್ಮ ಹಳ್ಳಿನಲ್ಲೇ ಎಲ್ಲ ಚೆಂದ, ಟೌನ್ಗಿಂತ ನಮ್ಮ ಹಳ್ಳಿನೇ ಚೆಂದ. ನಿಜ ಹೇಳಬೇಕು ಅಂದರೆ ಕೆಲವು ಟೈಮಲ್ಲಿ ಊರಿಗೆ ಹೋದಾಗ ಎಷ್ಟು ಆರಾಮಾಗಿ ಕೂತ್ಕೊಂಡು ಮಾತಾಡ್ತೇವೆ. ಮತ್ತೆ ನಾನು ಟೌನಿಗೆ ಹೋಗಬೇಕು ಅಂದಾಗ ಬೇಜಾರಾಗ್ತಾ ಇರುತ್ತೆ, ಅಯ್ಯೋ ಅಲ್ಲಿ ಹೆಂಗಪ್ಪ ಇರೋದು. ಸೊ ನಾನು ಹಳ್ಳಿನಲ್ಲಿ ಹೆಂಗಿದ್ದೆ, ಸೊ ಟೌನಲ್ಲೂ ಕೂಡ ಹಾಗೆ ಇರೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾರು ಸವಾಸನೂ ಮಾಡಲ್ಲ. ಇರೋದು 2 ವರ್ಷ ಇಲ್ಲಿ, ತುಂಬ ಲಾಂಗ್ ಟೈಮ್ ಏನು ಇರಬೇಕಾಗಿಲ್ಲ. ಹಾಗೆ ಸ್ವಂತ ಮನೆ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ ಅಂದಾಗ ಸ್ವಲ್ಪ ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿರೋದು ಓಕೆ ಅನಿಸುತ್ತೆ.
ಬಟ್ ಈ 2 ವರ್ಷ ಇದ್ದು ಹೋಗೋದು ಬರೋರಿಗೆ ಏನು ಅವಶ್ಯಕತೆ ಇಲ್ಲ. ನಾನು ಹಳ್ಳಿನಲ್ಲೇ ನೀವು ನೋಡಿರ್ತೀರ, ನಾನು ಊರೊಳಗೆ ಹೋಗಿರೋದು, ಅಲ್ಲೆಲ್ಲ ಸ್ವಲ್ಪ ಅವ್ರ ಇವ್ರ ಜೊತೆ ಮಾತಾಡ್ತೀನಿ, ಅದರಲ್ಲಿ ಏನಿಲ್ಲ. ಬಟ್ ತುಂಬ ಅವ್ರ ಜೊತೆ ಎಲ್ಲ ಮೀಟಿಂಗ್ ಮಾಡೋದು, ಸೊ ನಿಮಗೆ ಗೊತ್ತಿರುತ್ತೆ ಅಲ್ವಾ ಹೆಣ್ಮಕ್ಳುಗಳಿಗೆ ಹೆಂಗೆಲ್ಲ ತುಂಬ್ಕೊಂಡು ಮೀಟಿಂಗ್ ಮಾಡ್ತಿರ್ತಾರೆ. ಸೊ ನನಗದೆಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಇಲ್ಲೂ ಕೂಡ ಯಾರು ಸಹವಾಸನ ಮಾಡಿಲ್ಲ. ನಮ್ಮ ಅತ್ತೆ, ನಮ್ಮ ಚಿಕ್ಕತ್ತೆ ಒಬ್ಬರು ಇಲ್ಲೇ ಇದ್ದಾರೆ. ಅವರು ಮೊಮ್ಮಗಳನ್ನ ಓದಿಸೋದಕ್ಕೆ ಅಂತ ಹೇಳಿ ಬಂದಿರೋದು. ಅವರು ನಾನು ಚೆನ್ನಾಗಿ ಮಾತಾಡ್ತೀವಿ. ನನಗೆ ಬೇಜಾರಾದಾಗ ಅವ್ರ ಮನೆಗೆ ಹೋಗ್ತೀನಿ, ಅವ್ರಿಗೆ ಬೇಜಾರಾದಾಗ ಇಲ್ಲಿಗೆ ಬರ್ತಾ ಇರ್ತಾರೆ. ಸೊ ಅಷ್ಟು ಬಿಟ್ಟರೆ ನಾನು ಇಲ್ಲಿ ಯಾರನ್ನೂ ಏನಕ್ಕೂ ಫ್ರೆಂಡ್ನ ಮಾಡ್ಕೊಂಡಿಲ್ಲ. ಹಾಗೆಯೇ ನಮಗೆ ತುಂಬ ಜನ ಇಲ್ಲಿ ನಮ್ಮ ಊರ ಹತ್ರನೇ ಎಷ್ಟೋ ಮಕ್ಳುಗಳನ್ನ ಸೇರಿಸಿರೋದ್ರಿಂದ ಅವರೆಲ್ಲ ಮನೆ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಲಾಸ್ಟ್ ವ್ಲಾಗಲ್ಲಿ ನಿಮ್ಗೆ ಹಾಕಿದ್ದೆ ನಮ್ಮ ಅದಕ್ಕೆ ಜೊತೆ ಹೋಗಿದ್ದೀನಿ ಅಂತ. ಸೊ ಅವರು ಕೂಡ ಅಷ್ಟೇ ಇಲ್ಲೇ ನಿಯರ್ ಎಲ್ಲರೂ ಇರೋದು. ಸೊ ಹಾಗಾಗಿ ನನಗೇನು ಬೇಜಾರಿಲ್ಲ. ಅವ್ರುಗಳ ಹತ್ರ ಬಿಟ್ಟರೆ ಬೇರೆ ಯಾರೂ ಹೊಸದಾಗಿ ಮಾತಾಡ್ಸೋಕ್ಕೂ ಹೋಗಲ್ಲ. ನನಗೆ ಅವ್ರ ಸಹವಾಸನೂ ಬೇಡ. ಇವಾಗ ನಾನು ಹಾಗೆ ನನ್ನ ಪಾಡಿಗೆ ನಾನು ಇದ್ದೀನಿ ಆರಾಮಾಗಿ. ಇವಾಗ ಊರಿಗೆ ಬಂದೆ, ಆಟೋ ಇಟ್ಕೊಂಡು ಬಸ್ ಇಟ್ಕೊಂಡು. ಬಸ್ಸು ಕರೆಕ್ಟಾಗಿ 7:15ಗೆಲ್ಲ ನನಗೆ ಬಸ್ ಸಿಕ್ತು. ಸದ್ಯಕ್ಕೆ ಕರೆಕ್ಟಾಗಿ 7:15ಗೆಲ್ಲ ಬಂದು ನಮ್ಮನೆಯವ್ರು ಸ್ವಲ್ಪ ಮಧ್ಯದಲ್ಲೇ ಇಳ್ಕೊ ಅಂತ ಹೇಳಿದರು ಬೇರೆ ಊರಲ್ಲಿ. ಅಲ್ಲಿ ಇಳ್ಕೊಂಡು ಮನೆಗೆ ಬರೋದ್ರೊಳಗೆ 8:15 ಆಯಿತು. ಬರ್ತಿದ್ದಂಗೆ ಸ್ವಲ್ಪ ತಿಂಡಿ ತಿಂದ್ವಿ. ಅದಾದಮೇಲೆ ಇವಾಗ ಕಾಯಿ ಸೇಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಇವಾಗ ಮನೆಯೆಲ್ಲ ನೋಡ್ತಾ ಇದ್ದೀರಾ, ಮನೆ ಏನೂ ಕ್ಲೀನ್ ಮಾಡಿಲ್ಲ. ಅಡುಗೆ ಮನೆಗೂ ನೀಟಾಗಿ ಇಟ್ಕೊಂಡಿದ್ರು ಮನೆಯವರು. ಈ ಸರಿ ಏನೂ ಕೂಡ ಗಲೀಜು ಮಾಡಿಲ್ಲ. ಲಾಸ್ಟ್ ಟೈಮಲ್ಲೆಲ್ಲ ನಮ್ಮ ಮಾವ ಇದ್ರಲ್ವ, ಸ್ವಲ್ಪ ಅವ್ರಿಗೆ ಕೆಲಸ ಜಾಸ್ತಿ ಇದ್ರಿಂದ ಮಿಸ್ಸಿ ಥರ ಮಾಡ್ತಾಯಿದ್ರು. ಬಟ್ ಇವಾಗ ನೀಟಾಗಿ ಇದೆ, ಏನೂ ಕ್ಲೀನ್ ಮಾಡುವಂಥದ್ದು ಇರಲಿಲ್ಲ. ಸ್ವಲ್ಪ ಪಾತ್ರೆಗಳಿದ್ವಿ, ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡೆ. ಇವಾಗ ಕಾಯಿ ಸೇಣ ಅಂತ ಹೇಳ್ಬಿಟ್ಟು ಕಾಯಿ ಎಸಿದ್ವಿ ಅಂತ ಹೇಳಿ ಬಂದೆ. ಬಿಕಾಸ್ ನಮ್ಮ ಮನೆಯಲ್ಲಿರೋ ಲೇಬರ್ಗಳೆಲ್ಲ ಕುಳ್ಳೋಗಿದ್ದಾರೆ. ಅವ್ರಿಗೆ ಹಟ್ಟ ಸ್ವಲ್ಪ ಹೈಟ್ ಇದೆ. ಇದು ಮನೆ ಹಟ್ಟ ಅಲ್ಲ, ಇದು ಮನೆ ಪಕ್ಕದಲ್ಲಿರುವಂಥ ಅದು ಸ್ವಲ್ಪ ಹೈಟ್ ಇರೋದ್ರಿಂದ ನಾನೇ ಬರಬೇಕಿತ್ತು. ನನಗೆ ಒಂದೊಂದ್ಸರಿ ನಿಗ್ರಿ ಎಸಿತಾ ಇದ್ದೆ. ಅಂದರೆ ಕಾಯಿ ಮೇಲ್ಗಡೆ ನಿಂತ್ಕೊಂಡಾಗ ಏನೋ ಒಂದ್ಸಲ ಬಟ್ ಡೌನಿಗೆ ಇಳಿತೀವಿ ಅಲ್ವಾ, ಆವಾಗ ಸ್ವಲ್ಪ ಜೋರಾಗಿ ಎಸಿಬೇಕಾಗುತ್ತೆ. ಸೊ ಇವಾಗ ಕಾಯಿ ಎಲ್ಲನೂ ಎಸ್ಬಿಟ್ಟು ಬಂದು ಸೊ ಮನೆ ಒರೆಸೋಣ ಅಂತ ಹೇಳ್ಬಿಟ್ಟು ಬಕೆಟ್ ಎಲ್ಲನೂ ಇಟ್ಟಿದ್ದೀನಿ. ಹಾಗೆ ಮನೆ ಕಸ ಎಲ್ಲನೂ ನೀಟಾಗಿ ಗುಡಿಸಿ ಆಯಿತು. ಸೊ ಇವಾಗ ಮನೆಯೆಲ್ಲ ಸ್ವಲ್ಪ ಕೆಲಸ ಗುಡಿಸಿ, ಹಾಗೆಯೇ ಸ್ವಲ್ಪ ಎಣ್ಣೆ ಊರಿಂದನೇ ಹಾಕ್ಕೊಂಡು ಬಂದಿದ್ದೆ, ಅಂದರೆ ಚನ್ನಪಟ್ಟಣದಿಂದನೇ ಹಾಕ್ಕೊಂಡು ಬಂದಿದ್ದೆ. ಸೊ ಅದಾದಮೇಲೆ ಮತ್ತೆ ಕಾಯಿ ತುಂಬ್ಕೊಳ್ಳೋದಕ್ಕೆ ಹೋಗಿದ್ದಾರೆ. ಕಾಯಿ ಎಲ್ಲನೂ ಎಸ್ದು ಸೊ ಮನೆಯೆಲ್ಲನೂ ಕ್ಲೀನ್ ಮಾಡಬೇಕು. ಇವಾಗ ಅವ್ರು ಬರೋದ್ರೊಳಗೆ ಮನೆಯೆಲ್ಲನೂ ಹೊರಿಸ್ಬಿಡೋಣ. ಸೊ ಬನ್ನಿ, ಲೇಟ್ ಆಗುತ್ತೆ, ತಡ ಮಾಡೋದು ಬೇಡ. ಕಾಯೆಲ್ಲ ಎಸ್ದು ಬಂದು ಒಂದು ಲೋಡ್ ಎಸ್ಬಿಟ್ಟು ಬಂದಿದ್ದೀನಿ. ಇನ್ನೊಂದು ಲೋಡು ತುಂಬ್ಕೊಂಬರೋದಕ್ಕೆ ಅಂತ ಹೇಳಿ ಲೇಬರ್ ಹೋಗಿದ್ದಾರೆ. ಅವ್ರು ಬರೋದ್ರೊಳಗೆ ನಾನು ಅಡುಗೆ ಮಾಡಿ, ಅಂದರೆ ಸಾಂಬಾರು ಮನೆ ಅಲ್ಲಿಂದನೇ ತೊಗೊಂಡು ಬಂದಿದ್ದೆ. ಇನ್ನು ಮುದ್ದೆ ಅನ್ನ ಮಾಡಬೇಕು. ಸೊ ಅವರು ಕೂಡ ಹೇಳ್ತಾಯಿದ್ರು, ವಾಸಣ್ಣ ಅಂತೂ ಬರೀ ರೈಸ್ ಮಾಡಿಕೊಡ್ತಿದ್ರು ಕಣವ, ಈಗಲಾದರೂ ಒಂಚೂರು ಮುದ್ದೆ ಮಾಡು ಅಂತ. ಖಂಡಿತ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಅವ್ರ ಜೊತೆ ಕೂತ್ಕೊಂಡೆಲ್ಲ ತಿಂದು ಎಷ್ಟೋ ದಿನ ಆಗೋಗ್ಬಿಟ್ಟಿತ್ತು ನನಗೂ. ಮಧ್ಯ ಬಂದು ಹೋಗ್ತಾಯಿದ್ದೆ 2-3 ಡೇಸ್ಗೊಂದ್ಸರಿ. ಮಗನಿಗೆ ಹುಷಾರಿಲ್ಲ ಅಂತ ಹೇಳಿ ಅಲ್ಲೇ ಉಳ್ಕೊಂಡ್ಬಿಟ್ಟೆ. 1 ವೀಕ್ ಕಂಟಿನ್ಯೂಸ್ ಆಗಿ ಬರಲೇ ಇಲ್ಲ ನಾನು ಊರ ಕಡೆ. ಸದ್ಯಕ್ಕೆ ಮನೆಯೆಲ್ಲ ನೀಟಾಗೇ ಇತ್ತು, ಅದೊಂದು ತುಂಬ ಖುಷಿ ಆಯಿತು. ಈ ಸರಿ ಮನೆಯವರು ಮನೆಯೆಲ್ಲ ನೀಟಾಗಿ ಇಟ್ಕೊಂಡಿದ್ರು, ಏನೂ ಕೂಡ ಗಲೀಜಾಗಿರಲಿಲ್ಲ. ಲಾಸ್ಟ್ ಟೈಮಲ್ಲೆಲ್ಲ ನಮ್ಮ ಮಾವ ಇದ್ದಾಗ ಬರ್ತಿದ್ದೆ ಅಲ್ವಾ, ಅವಾಗಂತೂ ಸಿಕ್ಕಾಬಿಟ್ಟೆ ಮೆಸ್ಸಿ ಮಾಡಾಕ್ತಿದ್ರು. ಯಪ್ಪ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ನಾನು ಊರಿಗೆ ಬಂದಿದ್ದು. ಯಪ್ಪ ಕಾಯೆಲ್ಲನೂ ಎಸ್ತು ಇಲ್ಲಿ ಹೆಂಗೆ ಕ್ಲೀನ್ ಮಾಡೋದು ಅಂತ ಹೇಳಿ. ಸದ್ಯಕ್ಕೆ ಅದರಲ್ಲಿ ನಮ್ಮ ಮನೆಯವ್ರು ಸ್ವಲ್ಪ ಓಕೆ ಅಂತ ಅನ್ನಿಸ್ತು. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡೆ. ಹಾಗೆ ದೇವ್ರ ದೀಪ ಒಂದು ಹಚ್ಚಬೇಕು. ರೆಡಿಯಾಗಿಯೇ ದೇವ್ರ ಮನೆಯೆಲ್ಲ ಆಲ್ಮೋಸ್ಟ್ ಕ್ಲೀನ್ ಆಯಿತು. ಸೊ ರೆಡಿ ಆಗಿಬಿಟ್ಟು ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಇವಾಗ ರೆಡಿ ಆಗಿದ್ದೀನಿ. ಇವಾಗ ದೀಪ ಹಚ್ಚೋದು ಒಂದೇ ಬಾಕಿ. ಇನ್ನು ಎಲ್ಲನೂ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಕೂದಲು ಸ್ವಲ್ಪ ಇನ್ನೂ ಒಣಗಬೇಕಿತ್ತು. ಇನ್ನೊಂದು 10 ನಿಮಿಷ ಇದೆ ಅಷ್ಟೇ, ಒಂದು 20 ನಿಮಿಷ ಇದೆ ಇನ್ನು. 3:40 ಆಗಿದೆ ಟೈಮು. ಸೊ 4 ಗಂಟೆಗೆಲ್ಲ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಸೊ ಬಂದಿದ್ದ ಕೆಲಸ ಅಂತೂ ಫಟಾಫಟ್ ಅಂತ 1 ನಿಮಿಷ ಕೂತಿಲ್ದಂಗೆ ಎಲ್ಲ ಮುಗಿಸಿದ್ದೀನಿ. ಮತ್ತು ನಾನು ಚನ್ನರಾಯಪಟ್ಟಣ ಹೋಗಿ ಅಲ್ಲೂ ಕೂಡ ದೀಪ ಹಚ್ಚಬೇಕು. ಬಿಕಾಸ್ ಬೆಳಗ್ಗೆ ನಾನು ಸ್ನಾನ ಮಾಡ್ಕೊಂಡು ಬಂದಿರಲಿಲ್ಲ. ನಿನ್ನೆ ಹಿಂದಿನ ದಿನವೇ ರಾತ್ರಿ ಮೈ ತೊಳ್ಕೊಂಡು ಮಲ್ಕೊಂಡಿದ್ದೆ. ಸೊ ಬೆಳಗ್ಗೆ ಬಂದು ಇಲ್ಲಿ ಕೆಲಸ ಮಾಡಬೇಕು ಅಂತ ಗೊತ್ತಿತ್ತಲ್ವ, ಹಾಗಾಗಿ ನಾನು ಏನೂ ಮಾಡ್ಕೊಂಡಿರಲಿಲ್ಲ. ಸೊ ಇವಾಗ ರೆಡಿ ಆಗಿದ್ದೀನಿ. ಈಗ ದೇವ್ರ ದೀಪ ಹಚ್ಚೋಣ. ಸೊ ಬನ್ನಿ. ಕಾಯಿ ಸೇದು ಸ್ವಲ್ಪ ಲೇಟ್ ಆಯಿತು. ಮಧ್ಯಾಹ್ನ ತುಂಬ್ಕೊಂಬಂದಿದ್ದು ಇನ್ನೂ ಜಾಸ್ತಿನೇ ಇತ್ತು ಅದಕ್ಕಿಂತ. ಆವಾಗ ನಾನೇನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅದಾದಮೇಲೆ ಊಟ ಮಾಡಿ ತಕ್ಷಣ ಸ್ನಾನಕ್ಕೆ ಹೋಗಬಾರ್ದು ಅಂತ ಒಂದು 10 ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಸ್ನಾನ ಮುಗಿಸ್ಕೊಂಡು ಬಂದು ದೀಪ ಹಚ್ಚೋದ್ರೊಳಗೆ 3:30 ಆಯಿತು. ಸೊ 3:30 ಒಂದು ಬಸ್ ಇತ್ತು, ಅದು ಮಿಸ್ ಆಯಿತು. ಇನ್ನು ನೆಕ್ಸ್ಟು 4:00ಗೆ ಒಂದು ಊಟಿ ಗಾಡಿ ಇದೆ.
ಸೊ ಅದು ಡೈರೆಕ್ಟ್ ಚನ್ನರಾಯಪಟ್ಟಣ ಹೋಗುತ್ತೆ. ಅದೇ ಬಸ್ಸಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಆಗಿ ಇವಾಗ ನೆಮ್ಮದಿಯಾಗಿ ದೇವ್ರ ದೀಪ ಹಚ್ತಾ ಇದ್ದೀನಿ. ಸೊ ಎಷ್ಟೋ ದಿನ ಆಗಿತ್ತು ನೋಡಿ ಮನೆಯಲ್ಲಿ 1 ವಾರ ನಾನು ಕಂಟಿನ್ಯೂಸ್ ಆಗಿ ಬರ್ತಾ ಇರೋದಕ್ಕೆ ಸ್ವಲ್ಪ ಬೇಜಾರು ಕೂಡ ಆಗಿತ್ತು. ಹಾಗೆ ಮನೆಯವರು ನೀಟಾಗೆಲ್ಲ ಇಟ್ಕೊಂಡಿತ್ತು, ತುಂಬಾ ಖುಷಿ ಆಯಿತು. ಇನ್ನು ನೆಕ್ಸ್ಟು ಬಸ್ಸು ಕೂಡ ಸಿಕ್ತು. ಅದಾದಮೇಲೆ ಹತ್ಕೊಂಡೆ. ಇಲ್ಲಿ ಜನ ಇರಲಿಲ್ಲ. ಜನ ಇದ್ದಾಗ ನಾನು ಬಸ್ಸಲ್ಲೆಲ್ಲ ವೀಡಿಯೋ ಮಾಡಲ್ಲ, ಅದಕ್ಕೆ ಜನ ಇರಲಿಲ್ಲ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿದೆ. ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ನುಗ್ಗೇಳಿ ಇಲ್ಲೆಲ್ಲ ರಶ್ ಆಗಿಬಿಡ್ತಾರೆ ಜನ. ಅಲ್ಲಿವರೆಗೂ ಕೂಡ ಇಲ್ಲಿ ಜಾಸ್ತಿ ಜನ ಏನು ಹತ್ತಿರಲ್ಲ. ಕೆಲವೊಂದು ಟೈಮಲ್ಲಿ ಹತ್ತಿರ್ತಾರೆ, ಕೆಲವೊಂದು ಟೈಮಲ್ಲಿ ಹತ್ತಿರಲ್ಲ. ಆಟೋ ಹಿಡ್ಕೊಂಡೆಲ್ಲ ಮನೆಗೆ ಬಂದೆ. ಸೊ ಫೈನಲಿ ಇವತ್ತಿನ ಒಂದು ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಬಾಯ್.